ಹಾಯ್ ಹೆಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಹೇಳೋಣ ಸ್ನೇಹಿತರೆ, ಇವತ್ತಿಗೆ 14 ದಿವಸ ಆಯಿತು ರೋಷನ್ ಅವ್ರು ನಮಗೆ ಬಿಟ್ಟೋಗಿ. ಆದರೆ ಅವರ ನೆನಪು ಸದಾ ನಮಗೆ ಕಾಡ್ತಾ ಇರುತ್ತೆ. ಸೊ ನಮಗೆ ಅವ್ರ ನೆನಪು ಎಷ್ಟು ಕಾಡ್ತಿರುತ್ತೆ ಅಂದರೆ ಅವ್ರ ಸ್ನೇಹಿತರಿಗೆ ಅವ್ರ ನೆನಪು ಎಷ್ಟು ಕಾಡಬಾರ್ದು ಹೇಳ್ರಿ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಅವ್ರ ಸ್ನೇಹಿತರು ಅವ್ರ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಎಡಿಟ್ ಮಾಡಿ ಹಾಕಿದ್ದಾರೆ. ರೋಷನ್ ಅವರು ಅವ್ರ ತಾಯಿಯ ಮಡಿಲಲ್ಲಿ ಸೇರಿಕೊಂಡಿರುವಂಥ ಒಂದು ವಿಡಿಯೋ ನಿಮಗೆ ಮುಂದೆ ವಿಡಿಯೋ ತೋರಿಸ್ತೀನಿ. ಒಂದು ಸೆಕೆಂಡ್, ಒಂದೆರಡು ಮಾತು ಕೇಳ್ಬಿಡಿ. ಅವ್ರ ತಾಯಿಯ ಮಡಿಲು ಅಂದರೆ ಅವ್ರ ತಾಯಿ ಕೂಡ ಸ್ವಲ್ಪ ತಿಂಗಳ ಮುಂಚೆ ತೀರ್ಕೊಂಡಿದ್ರು ಸ್ನೇಹಿತರೆ, ರೋಷನ್ ಅವ್ರ ತಾಯಿ. ಇವಾಗ ರೋಷನ್ ಅಣ್ಣನೂ ಕೂಡ ಅವ್ರ ತಾಯಿ ಮಡಿಲನ್ನು ಸೇರಿಕೊಂಡಿದ್ದಾರೆ. ಅದನ್ನು ಯಾವ ಥರ ಅವರು ಸ್ವರ್ಗದಲ್ಲಿ ಇದ್ದಾರೆ ಅಂತ ಊಹೆ ಮಾಡಿಕೊಂಡು ಅವ್ರ ಸ್ನೇಹಿತರು ಎಷ್ಟು ಚಂದವಾಗಿ ಎಡಿಟ್ ಮಾಡಿದ್ದಾರೆ ಸ್ನೇಹಿತರೆ, ಗೊತ್ತಾ ಸ್ನೇಹಿತರೆ? ಬನ್ನಿ ಸ್ನೇಹಿತರೆ, ಒಂದು ಸರ್ತಿ ತೋರಿಸ್ತೀನಿ. ಅವ್ರ ಸ್ನೇಹಿತರು ತಾಯಿ ಮಗನ ಒಂದು ಸ್ವರ್ಗದ ಬಾಂಧವ್ಯವನ್ನು ಊಹೆ ಮಾಡಿಕೊಂಡು ಯಾವ ಥರ AI ಒಂದು ಸದುಪಯೋಗ ಪಡಿಸ್ಕೊಂಡು ಎಷ್ಟು ಸುಂದರವಾಗಿ ಎಡಿಟ್ ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ ನೋಡೋಣ. ವಿಡಿಯೋ ಶುರು ಮಾಡ್ತೀನಿ, ನೋಡಿ ಸ್ನೇಹಿತರೆ, ಆಮೇಲೆ ಮತ್ತೆ ಮುಂದೆ ಮಾತಾಡ್ತೀನಿ. ಈಗ ಹೇಗಿದೆಯಾ ರೋಷನ್? ಜೀವನದ ಯಾವುದೇ ಜಂಜಾಟವಿಲ್ಲದೆ, ಯಾವುದೇ ಹಿಂಸೆ ಇಲ್ಲದೆ ನನ್ನ ಅಮ್ಮನ ಮಡ್ಲಲ್ಲಿ ನೆಮ್ಮದಿಯಾಗಿದ್ದೀನಿ. ನೋಡಿದ್ರಲ್ವ ಸ್ನೇಹಿತರೆ, ಅವ್ರ ಸ್ನೇಹಿತರು ಎಷ್ಟು ಚಂದವಾಗಿ ರೋಷನ್ ಅವರು ತಾಯಿಯ ಮಡಿಲನ್ನು ಸೇರೋದನ್ನು ನಮಗೆಲ್ಲ ಸ್ವರ್ಗದಲ್ಲಿ ರೋಷನ್ ಅವರು ತಾಯಿಯ ಮಡಿಲು ಅಂದರೆ ತಾಯಿನೂ ಇವಾಗ ಅಲ್ಲಿ ಮೇಲ್ಗಡೆನೆ ಅಂದರೆ ತೀರ್ಕೊಂಡಿದ್ದಾರಲ್ಲ. ರೋಷನ್ ಅಣ್ಣನೂ ಮೊನ್ನೆ ಎಲ್ಲ ನಮಗೆಲ್ಲ ಬಿಟ್ಟೋದ್ರಲ್ಲ. ಸೊ ಅವ್ರನ್ನ ಎರಡನ್ನೂ ಊಹೆ ಮಾಡಿಕೊಂಡು ಅವರು ಎಷ್ಟು ಚೆನ್ನಾಗಿ AI ಸದುಪಯೋಗ ಪಡಿಸ್ಕೊಂಡು ಮಾತಾಡೋಕ್ಕಾಗ್ತಿಲ್ಲ ಸ್ನೇಹಿತರೆ, ಸಾರಿ. ಅಂದರೆ ಎಷ್ಟು ಚೆನ್ನಾಗಿ ಆ ತಾಯಿ ಮಗನ ಬಾಂಧವ್ಯದ ಮುಂದೆ ನಾನು ಸೋತೋದೆ ಸ್ನೇಹಿತರೆ, ಮಾತಾಡೋಕ್ಕಾಗ್ತಿಲ್ಲ. ನೋಡಿದ್ರಲ್ಲೂ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಆಯಿತು ಸ್ನೇಹಿತರೆ, ಧನ್ಯವಾದಗಳು. ಮಾತಾಡೋಕ್ಕಾಗಲ್ಲ ನನಗೆ. ತಾಯಿಯ ಪ್ರೀತಿಯ ಮುಂದೆ ಎಲ್ಲವೂ ಶೂನ್ಯ.